ಅಭಿಮಾನಿಗಳ ಅಪ್ಪು ಎಂದೆಂದಿಗೂ ಜೀವಂತ. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಅನ್ನ ಸಂತರ್ಪಣೆ. ಅಭಿಮಾನಿಗಳ ಅಪ್ಪು ನಮ್ಮನ್ನೆಲ್ಲ ಅಗಲಿ 5 ವರ್ಷ ತುಂಬ್ತಾ ಇದ್ರೂ ಕೂಡ ಫ್ಯಾನ್ಸ್ ಕ್ರೇಜ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಪುನೀತ್ ಹೆಸರಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಅಭಿಮಾನಿಗಳು ಮಾಡ್ತಾ ಅಪ್ಪು ಹೆಸರನ್ನ ಸ್ಮರಿಸುತ್ತಿದ್ದಾರೆ. ಅಪ್ಪು ಹುಟ್ಟಿದಬ್ಬ ಅಥವಾ ಪುಣ್ಯಸ್ಮರಣೆ ಅಂಗವಾಗಿ ಅಭಿಮಾನಿಗಳು ಅನ್ನ ಸಂತರ್ಪಣೆ ಮಾಡಿಸುತ್ತಾರೆ. ಅಲ್ಲದೆ ಪುನೀತ್ ರಾಜ್ಕುಮಾರ್ ಅಗಲಿಕೆ ನಂತರ ಅದೆಷ್ಟೋ ಮಂದಿ ಹೋಟೆಲ್ ಮಾಲೀಕರು ಅಪ್ಪು ಹೆಸರನ್ನೇ ತಮ್ಮ ಹೋಟೆಲ್ಗಿಟ್ಟು ಕಡಿಮೆ ದರದಲ್ಲಿ ಹಸಿದು ಬಂದವರಿಗೆ ಹೊಟ್ಟೆ ತುಂಬಿಸುವ ಸಮಾಜಮುಖಿ ಕೆಲಸ ಕೂಡ ಮಾಡ್ತಿದ್ದಾರೆ. ತುಮಕೂರಿನ ಎಸ್ಎಸ್ಪುರಂನ ಅಪ್ಪು ಹೋಟೆಲ್ನಲ್ಲಿ ಪುನೀತ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ತಮ್ಮ ಹೋಟೆಲ್ಗೆ ಹೂಗಳಿಂದ ವಿಶೇಷ ಅಲಂಕಾರ ಮಾಡಿದ್ರು. ಹೋಟೆಲ್ನಲ್ಲಿ ಅಪ್ಪು ಅವರ ದೊಡ್ಡ ಫೋಟೋ ಇಟ್ಟು ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಹೆಸರಿನಲ್ಲಿ ಕೇಸರಿಬಾತ್, ಟೊಮೊಟೊ ಬಾತ್, ಮಜ್ಜಿಗೆ ವಿತರಿಸಿ ಪುನೀತ್ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿದ್ರು. ನೂರಾರು ಮಂದಿ ಅನ್ನ ಸಂತರ್ಪಣೆಯಲ್ಲಿ ಭೋಜನ ಸವಿದು ಅಪ್ಪುಗೆ ಜೈಕಾರ ಕೂಗಿದ್ರು. ಈ ವೇಳೆ ಅಪ್ಪು ಹೋಟೆಲ್ ಮಾಲೀಕ ನಾಗರಾಜು ಮಾತನಾಡಿ, ನಮ್ಮ ಕುಟುಂಬ ಪೂರ್ತಿ ಅಪ್ಪು ಅಭಿಮಾನಿಗಳು. ಆದ್ರಿಂದಲೇ ನಮ್ಮ ಹೋಟೆಲ್ಗೆ ಅಪ್ಪು ಹೆಸರಿಟ್ಟಿದ್ದೇವೆ. ನಾವು 4 ವರ್ಷದಿಂದಲೂ ಕೂಡ ಅಪ್ಪು ಸರ್ ಅವರ ಪುಣ್ಯ ಸ್ಮರಣೆ ಹಾಗೂ ಹುಟ್ಟುಹಬ್ಬವನ್ನ ನಮ್ಮ ಮನೆಯ ಹಬ್ಬದ ರೀತಿ ಆಚರಣೆ ಮಾಡ್ಕೊಂಡು ಬರ್ತಿದ್ದೇವೆ. ಬಂದಂತಹ ಎಲ್ಲ ಅಭಿಮಾನಿಗಳಿಗೆ ನಾವು ಅಪ್ಪು ಸರ್ ಅವರ ಹುಟ್ಟಿದ ಹಬ್ಬದ ದಿನ ಉಚಿತವಾಗಿ ಅನ್ನ ಸಂತರ್ಪಣೆ ಮಾಡ್ತೇವೆ ಎಂದಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ 50 ವರ್ಷದ ಬರ್ತ್ಡೇಗೋಸ್ಕರ ಅನ್ನ ಸಂತರ್ಪಣೆ ಮಾಡ್ತಾಯಿದ್ವಿ ಅಪ್ಪು ಮಿಸ್ ಕಡೆಯಿಂದ. ಅವ್ರ ಹೆಸರು ಮುಂಚೆಯಿಂದ ಅಭಿಮಾನಿಗಳು, ನಾವು ಈಗಲೂ ಅಭಿಮಾನಿಗಳೇ. ಈಗ ಅವ್ರು ಕಳ್ಕೊಂಡು ನಮಗೆ ಭಾಳ ಬೇಜಾರಾಗಿ ಅವ್ರ ಹೆಸರು ಮೇಲೆ ಹೋಟ್ಲು ಮಾಡಿ ಇವತ್ತಿನ ಮಟ್ಟಿಗೆ ಬೆಳೆದಿದ್ದೀವಿ. ಈಗ ಮುಂದಕ್ಕೂ ನಮ್ಮ ಕೈಲಾಗವ್ರಿಗೂ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮುಂಚೆಯಿಂದನೂ ಅವ್ರ ಹೆಸರು ಇಟ್ಕೊಂಡು ಬಂದಿದ್ರಿ ನೀವು? ಹಾಂ, 4 ವರ್ಷ ಆಯಿತು ಹೋಟ್ಲು ಮಾಡಿ. 4 ವರ್ಷದಿಂದ ಇಟ್ಕೊಂಡ್ಬಂದಿದ್ದೀವಿ. ನಾವು ಹುಡುಗರಿಂದಲೂ ಅವ್ರ ಅಭಿಮಾನಿಗಳೇ. ರಾಜ್ಕುಮಾರ್ ಫ್ಯಾಮಿಲಿ ಫುಲ್ ಟೋಟಲ್ ಅಭಿಮಾನಿಗಳೇ ನಾವು. ಎಷ್ಟು ಜನಕ್ಕೆ ಅನ್ನ ಸಂತರ್ಪಣೆ? ಸುಮಾರು ಇಷ್ಟು ಅಂತ ಹೇಳ್ಬೋದು ಸರ್. ಮಾಡಿಸಿದ್ದೆ ನಮ್ಮ ಕೈಲಿ ಇದು ಮಾಡಿದ್ದೀವಿ. ಪ್ರತಿ ವರ್ಷ ಇದೇ ರೀತಿ ಪ್ರತಿ ವರ್ಷ ಮಾಡಿದ್ದೀವಿ. ಸ್ಮರಣೆ ಮಾಡ್ತಾ ಇದ್ದೀವಿ, ಮತ್ತೆ ಬರ್ತಡೇ ಮಾಡ್ತಾ ಇದ್ದೀವಿ, ಎರಡೂ ಮಾಡ್ತಾ ಇದ್ದೀವಿ ನಾವು. ಇವಾಗ ನೀವು ಎಷ್ಟು 4 ವರ್ಷದಿಂದ ಹೋಟೆಲ್ ಮಾಡಿದ್ದೀರಿ? 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಅಭಿಮಾನಿಗಳೆಲ್ಲ ಬಂದಿಲ್ಲ, ತುಂಬ ಸಂತೋಷವಾಗಿದೆ. ಸಂತೋಷವಾಗ್ತದೆ ಸರ್. ಇನ್ನು ಈ ವೇಳೆ ಅಭಿಮಾನಿಯೊಬ್ಬರು ಮಾತನಾಡಿ, ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ನಮ್ ಜೊತೆ ಇದ್ದಾರೆ. ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಮ್ ಜೊತೆ ಇದ್ದಾರೆ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಎನ್ನುವಂತೆ ನಾವು ಮಾಡುವ ಒಳ್ಳೆ ಕೆಲಸಗಳಲ್ಲಿ ಅಪ್ಪು ಸರ್ ಅವರನ್ನ ಕಾಣ್ತಾ ಹೋಗಬೇಕು ಎಂದಿದ್ದಾರೆ. ಮೊದಲನೇದಾಗಿ ಅಪ್ಪು ಸರ್ಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಜೊತೆಗಿರುವ ಜೀವ ಎಂದಿಗೂ ಜೀವಂತ. ಅಪ್ಪು ಸರ್ ಅವರು ಅಜರಾಮರ. ಅವರು ಅಪ್ಪು ಅವರು ಎಲ್ಲೂ ಹೋಗಿಲ್ಲ, ಎಲ್ಲ ನಮ್ಮ ಜೊತೆಲೇ ಇದ್ದಾರೆ. ಹಾಗೂ ನಾವೇನು ಒಳ್ಳೆ ಕೆಲಸ ಮಾಡ್ತೀವೋ ಅದರಲ್ಲಿ ನಮ್ಮ ಜೊತೆಲೇ ಇದ್ದಾರೆ. ಅಪ್ಪು ಅಜರಾಮರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಅಪ್ಪು ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.